ಏನು, ನಮ್ಮ ಆಫೀಸಿಗೆ ಬೆಂಕಿ ಬಿತ್ತಾ? ಯಾವಾಗ? ಹೇಗೆ? ಏನಾಯ್ತು? ಇವ್ರು ನೋಡಿದ್ರೆ ಯಾರನ್ನೋ ರೆಸ್ಕ್ಯೂ ಮಾಡ್ತಿದ್ದಾರೆ, ನಮ್ನ ನೋಡಿದ್ರೆ ಫೈರ್ ಅಲಾರ್ಮ್ ಬಂತು ಅಂತ ಎದ್ನೋ ಬಿದ್ನೋ ಅಂತ ಓಡಿಸಿದ್ರು. ಅದು ಫೈರ್ ಎಕ್ಸಿಟ್ ನಲ್ಲಿ ನಾವು 26ನೇ ಫ್ಲೋರ್ ಇಂದ 0 ಫ್ಲೋರ್ ವರ್ಗೂ ಮೆಟ್ಲಿಳ್ಕೊಂಡ್ ಬಂದ್ವಿ. ಬಾಬಾ ಸುಸ್ತಾಗೋಯ್ತು. ಟೆನ್ಷನೇ ಇಲ್ಲ. ಇದು ನಮ್ಮ ಆಫೀಸಲ್ಲಿ 3 months ಒನ್ಸ್ ಮಾಡೋ ಫೈರ್ ಡ್ರಿಲ್. ಅಂದ್ರೆ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಈಗ ಕಂಪನಿಗೆ ಅಕಸ್ಮಾತ್ ಬೆಂಕಿ ಏನಾದ್ರೂ ಬಿತ್ತು ಅಂದ್ರೆ ನಾವು ಯಾವ ತರ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಕೆಳಗಡೆ ಬರಬೇಕು ಅಂತ ಇವ್ರು ಮಾಡೋ ಡ್ರಿಲ್. ಅಂದ್ರೆ ಈಗ ಯಾವುದೇ ತರಹದ ಸಂದರ್ಭದಲ್ಲಿ ನಿಮ್ಗೆ ಬೆಂಕಿ ಬೀಳ್ಬೋದು, ಆದ್ರೆ ನಿಮ್ಮನ್ನ ನೀವು ರೆಸ್ಕ್ಯೂ ಮಾಡ್ಕೊಳ್ಳೋಕೆ ಯಾವಾಗ್ಲೂ ರೆಡಿ ಆಗಿರ್ಬೇಕು. ಅದಕ್ಕೆ ಇವರು ಎಕ್ಸಾಕ್ಟ್ಲಿ ಬೆಂಕಿ ಬಿದ್ರೆ ಯಾವ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ತೋರ್ಸೋದು. ಇದು 30 ಫ್ಲೋರ್ ಇರೋ ಬಿಲ್ಡಿಂಗು. ಇವರು 26 to 27 ಫ್ಲೋರ್ ವರ್ಗೂ ಆ ವೆಹಿಕಲ್ ಯೂಸ್ ಮಾಡ್ಕೊಂಡು ಹತ್ತಿದ್ದಾರೆ ನೋಡಿ. ನಮ್ಗಂತೂ ತಲೆನೇ ತಿರುಗ್ಬಿಟ್ಟಿರೋದೇನೋ ಈ ತರ ಹತ್ತಿದ್ರೆ. ಮತ್ತೆ ಈ ಸಿಚುಯೇಷನ್ ಹೆಂಗ್ ಕ್ರಿಯೇಟ್ ಮಾಡ್ತಾರಂದ್ರೆ, ನಿಜವಾಗ್ಲೂ ಬೆಂಕಿನೇ ಬಿದ್ದಿದ್ಯೇನೋ, ನಿಜವಾಗ್ಲೂ ಪೊಲೀಸ್ ಅವ್ರು ಬಂದು ಎಲ್ಲರನ್ನೂ ರೆಸ್ಕ್ಯೂ ಮಾಡ್ತಿದಾರೇನೋ ಅಂತ. ಆದ್ರೆ ಇಲ್ಲಿ ಬಂದಿರೋರು ನಿಜವಾಗ್ಲೂ ಪೊಲೀಸ್ ಅವರು ಬಂದು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅವರು ಊಟ ನಿದ್ರೆ ಎಲ್ಲಾನು ಬಿಟ್ಟು ಬಂದು ನಮಗೋಸ್ಕರ ದುಡಿತಾರಲ್ಲ, ಒಂದ್ ಸೆಲ್ಯೂಟ್ ಹೊಡಿಲೇಬೇಕು ಅವ್ರಿಗೆ. ನೋಡಿ, ಈ ತರ ಸಿಚುಯೇಷನ್ ಇದ್ದಾಗ ನಮ್ಮ ಎಲ್ಲಾ ಕಂಪನಿಯವರು ಬೋರ್ಡ್ ಹಿಡ್ಕೊಂಡು ನಾವು ಈ ಕಂಪನಿ ವಿತ್ ಇದೀವಿ, ಮತ್ತೆ ನಾವು ಯಾವಾಗ್ಲೂ ಈ ಡ್ರಿಲ್ ನ ಸಪೋರ್ಟ್ ಮಾಡ್ತೀವಿ, ನೀವೇನ್ ಡ್ರಿಲ್ ಮಾಡಿದ್ರು ಫಾಲೋ ಮಾಡ್ತೀವಿ, ಎಲ್ಲ ಇನ್ಸ್ಟ್ರಕ್ಷನ್ನು ನೀಟಾಗಿ ಕೇಳಿಸ್ಕೊತಿದೀವಿ ಅಂತ ಸಿಂಬಲೈಸ್ ಮಾಡ್ತೀವಿ. ಇವರು ಮೇಲ್ ಹತ್ತಿದಾಗ ನೀರ್ ಹೆಂಗ್ ಬಿಡ್ತಾರೆ ಅಂತ ತೋರಿಸ್ತಿರೋದು. ಇಲ್ಲಿ ಮಳೆನೂ ಬರ್ತಿದೆ, ಅವರು ನೀರು ಬಿಡ್ತಿದ್ದಾರೆ, ನಾವಂತೂ ಫುಲ್ಲು ನೆಂದು ಒದ್ದೆ ಆಗಿದ್ವಿ. ಈಗ ಮನುಷ್ಯ ಹೋಗಕ್ಕಾಗಿಲ್ಲ ಒಳಗಡೆ ಅಂದ್ರೆ ಈ ಕೊಲೋಸಸ್ ರೋಬೋಟ್ ಅನ್ನ ಬಿಡ್ತಾರೆ. ಈ ರೋಬೋಟು ಹೋಗಿ ಈಗ ಬೆಂಕಿ ಎಲ್ಲಾ ಕಡೆ ಸುತ್ಕೊಂಡಿರುತ್ತೆ, ಮನುಷ್ಯನಿಗೆ ಹೋಗಕ್ಕಾಗಲ್ಲ ಅನ್ಕೊಳ್ಳಿ. ಅವಾಗ ಈ ರೋಬೋಟ್ ಹೋಗಿ ನೀರ್ ಬಿಡುತ್ತೆ. ಇದು ಇಂಡಿಯಾದಲ್ಲೇ ಫಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಸಕ್ಕತ್ತಲ್ವಾ? ಈ ತರ ರೋಬೋಟ್ ಒಳಗಡೆ ಹೋಗಿ ಈ ಬೆಂಕಿ ಬಿದ್ದಿದ್ರೆ ನೀರ್ನೆಲ್ಲ ಹಾಕಿ ಆರ್ಸುತ್ತೆ. ಇದು ಒಂದೇ ಡೈರೆಕ್ಷನ್ ಅಲ್ಲಿ ಬಿಡಲ್ಲ, ಇದು ಎಲ್ಲಾ ಡಿಗ್ರಿ ಲೈಕ್ 360 ಡಿಗ್ರಿಯಲ್ಲೂ ನೀರ್ನ ಬಿಟ್ಟು ಬೆಂಕಿಯನ್ನ ಆರಿಸುತ್ತೆ. ಒಂದೊಂದು ಫೈರ್ ಎಮರ್ಜೆನ್ಸಿಲಿ ಜನರು ಪ್ರಾಣನೇ ಕಳ್ಕೋಬಹುದು ಈ ಬೆಂಕಿನ ಆರ್ಸಕ್ ಹೋಗಿ. ಆದ್ರೆ ಈ ರೋಬೋಟ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅವರು ಅವ್ರ ಲೈಫ್ನ ಸೇಫ್ ಆಗಿ ನೋಡ್ಕೋಬಹುದು. ಸೊ ಅದಕ್ಕೋಸ್ಕರ ಈ ರೋಬೋಟ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ಇಂಡಿಯಾದಲ್ಲೇ ಫಸ್ಟ್ ಆಗಿರೋದ್ರಿಂದ ಅದು ಒಂಥರ ನಮ್ಗೆ ಪ್ರೈಡ್. ಯಾಕಂದ್ರೆ ಅದು ನಮ್ಮ ಆಫೀಸಲ್ಲೇ ತೋರಿಸ್ತಿದ್ದಾರೆ ಅಂತ. ಇದು 360 ಡಿಗ್ರಿ ಕವರ್ ಮಾಡೋದನ್ನ ನಮ್ಮ ಕ್ಯಾಮ್ರಾಮ್ಯಾನು ಅವ್ರ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಾ ಇದ್ರು. ನಾವು ಕೂಡ ಅದೇ ಮಾಡೋಣ ಅಂತ ಹೇಳಿ ನೆಂದು ಒದ್ದೆ ಆಗಿ ಫುಲ್ಲು ರೆಕಾರ್ಡ್ ಮಾಡ್ತಿದ್ವಿ. ಇವತ್ತಿಗೆ ಇಷ್ಟೇ. ನೋಡಿ ಹೇಗೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ತುಂಬಾ ನೀಟಾಗಿ ಕಲೀಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್. ಸಿಗ್ತೀನಿ, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.